ಬೈಲಂಡಳ್ಳಿಯಲ್ಲಿ ಕಾಂಗ್ರೆಸ್ ಅವರು ಇಲ್ಲ ಅನ್ಕೊಂಡು ನಾನು ಆ ಮಾತಾಡಕ್ಕೆ ಬಂದ್ರೆ ನಾನು ಜಾಸ್ತಿ ಮಾತಾಡ್ತೀನಿ. ನಾನು ನೋಡಿ, ಇಂಥ ಸಂದರ್ಭದಲ್ಲಿ SC ಘಟಕದ ನಾರಾಯಣಸ್ವಾಮಿ, ಬೈಲಂಡಳ್ಳಿ ನಾರಾಯಣಸ್ವಾಮಿ ಈ ಥರ ತೀರ್ಮಾನ ತಗೊಂಡವನಂದ್ರೆ ರಾಜಕಾರಣ ಏನು ಅನ್ನೋ ಮುಂದೆ ಗೊತ್ತಾಗ್ತದೆ ಅವ್ರಿಗೆ. ಇವತ್ತು ಸುಮಾರು ಜನ ಮಾಲೂರು ತಾಲೂಕಲ್ಲಿ ಒಳ್ಳೆ ಘಟಾನುಘಟಿ ನಾಯಕರುಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ತಾಲೂಕಿನ ಡೆವಲಪ್ಮೆಂಟ್ಸ್ ನೋಡಿ ಸ್ಥಳೀಕರು ಅಂತೇಳಿ ನಮ್ಮ ಜೊತೆಲಿ ಬಂದವ್ರೆ. ಬೈಲಂಡಳ್ಳಿ ನಾರಾಯಣಸ್ವಾಮಿ ತೀರ್ಮಾನ ರಾಂಗ್. ನಾನು ಕೂಡ ಪ್ರಾಧಿಕಾರದಲ್ಲಿ ಡೈರೆಕ್ಟ್ ಮಾಡಿದ್ದೆ. ಫಸ್ಟ್ ಟೈಮ್ 2 ತಿಂಗಳು 3 ತಿಂಗಳು ಪ್ರಾಧಿಕಾರ ಇತ್ತು. ಮತ್ತೆ ಪ್ರಾಧಿಕಾರ ಸರ್ಕಾರ ಬದಲಾವಣೆ ಆದಾಗ ಚೇಂಜ್ ಆಯಿತು. ಮನುಷ್ಯನಿಗೆ ತಾಳ್ಮೆ ಅನ್ನೋದಿದೆಯಲ್ಲ ಈ ರಾಜಕಾರಣದಲ್ಲಿ ತುಂಬ ದೊಡ್ಡದು. ತಾಳ್ಮೆ ಇಲ್ದಿದ್ರೆ ಈ ರಾಜಕಾರಣದಲ್ಲಿ ಸಕ್ಸಸ್ ಆಗಲ್ಲ. ನಾರಾಯಣಸ್ವಾಮಿ ತಾಳ್ಮೆಯಿಂದ ಸಕ್ಸಸ್ಸನ್ನು ಸೀನಾಟಿಂದ ಕಲ್ತ್ಕೊಂಡವ್ರೆ ನನಗನ್ನಿಸ್ತದೆ. ಅವ್ನು ದೇವ್ರು ಒಳ್ಳೇದು ಮಾಡಲಿ, ನನಗೇನು ಲಾಸ್ ಇಲ್ಲ, ನನ್ನ ಪಾರ್ಟಿಗಂತೂ ಲಾಸ್ ಇಲ್ಲ. ಬೇಕಾದ ಜನ SC ಲೀಡರ್ಗಳು ತುಂಬ ಸ್ಟ್ರಾಂಗ್ ಲೀಡರ್ಗಳು ನಮ್ಮ ಹತ್ತಿದ್ದಾರೆ. ನಾರಾಯಣಸ್ವಾಮಿ ಹೋಗ್ಬಿಟ್ಟು ಅಂತಲ್ಲ, ಸುಮಾರು ಜನ SC ಲೀಡರ್ಗಳು ಬಂದವ್ರೆ, ಒಕ್ಕಲಿಗ ಲೀಡರು ಬಂದವ್ರೆ, ಎಲ್ಲ ಜಾತಿ ಲೀಡರ್ಗಳು ಕೂಡ. ನಾನು ಕಡಿಮೆ ಓಟಲ್ಲಿ MLA ಆದರೂ ಕೂಡ ಸುಮಾರು ಜನ ತಾಲೂಕಿನ ಡೆವಲಪ್ಮೆಂಟ್ಸನ್ನು ಒಪ್ಪಿ ಮತ್ತೆ ಸ್ಥಳೀಕರು ಅಂತ ಒಪ್ಪಿ ನಮ್ಮ ಜೊತೆಲಿ ಅವರೇ. ನಾನು ಬೇರೆ ರೀತಿಯಲ್ಲಿ ಬೈಲಂಡಳ್ಳಿ ನಾರಾಯಣಸ್ವಾಮಿ ವಿಷಯದಲ್ಲಿ ಮಾತಾಡಕ್ಕೆ ಹೋಗಲ್ಲ. ಅವನಿಗೇನೋ ಒಳ್ಳೇದಾಗಿದೆ, ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ, ನೋಡ್ತಾ ಇರ್ತೀನಿ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಒಳ್ಳೆಯವರಿದ್ದಾರೆ. ಇನ್ನು ಈಗ ಮಹಿಳಾ ಘಟಕದ ಅಧ್ಯಕ್ಷರು ಕೂಡ ಮಾಡ್ತೀನಿ. ಬೈಲಂಡಳ್ಳಿಯಲ್ಲಿ ಕಾಂಗ್ರೆಸ್ ಅವರು ಇಲ್ಲ ಅನ್ಕೊಂಡು ನಾನು ಆ ಮಾತಾಡಕ್ಕೆ ಬಂದ್ರೆ ನಾನು ಜಾಸ್ತಿ ಮಾತಾಡ್ತೀನಿ. ನಾನು 2 ಜನ ಕರ್ಕೊಂಡು ಹೋಗಿದ್ದೀಯಪ್ಪ, 2 ಜನ ಕರ್ಕೊಂಡು ಹೋಗ್ತೀಯಪ್ಪ, ನೀನ್ ನಂಬ್ಕೊಂಬಂದ್ರ ಗತಿ ಏನಪ್ಪ? ನೀನ್ ಯಾವ ಲೀಡ್ರಪ್ಪ? ನೀನ್ ಯಾರನ್ನೇನ್ ಮಾಡ್ತೀಯಪ್ಪ? ನನ್ನ ಹತ್ರ ಬಂದ್ಮೇಲೆ ಏನಾಗಿದ್ದೆ, ಮೊದಲು ನೀನ್ ಏನಾಗಿದ್ದೆ, ಮುಂದೆ ಏನಾಗ್ತದೆ ನೋಡಪ್ಪ, ಅಷ್ಟೇ. ಬಿಟ್ಟೋಗೋ ಕಾರಣ ಏನು ಸರ್? ನನಗೂ ಅವನಿಗೇನು ಇಲ್ಲ. ನನ್ನ ಹತ್ರ ತುಂಬಾ ರೆಸ್ಪೆಕ್ಟ್ ಆಗಿದ್ದ. ಅವತ್ತು ಬೆಳಿಗ್ಗೆ ನನಗೆ ಮಾತಾಡವನೆ. ಅದು ನಮ್ಮ ಲೀಡರ್ಗಳು ಇರ್ತೀವಲ್ಲ, ನಾವು ಇಲ್ಲಪ್ಪ, ನಮ್ಮಲ್ಲಿ ಕೂಡ ಯಾರೋ ಲೀಡರ್ ಹಂಗೆ ಅಂತ ಅವ್ರವ್ರು ಏನೋ ಮಾಡ್ಕೊಂಡು ಈ ತೀರ್ಮಾನ ತಗೊಂಡ್ರೆ ನನಗೂ ಅವನಿಗೇನು ಇಲ್ಲ. ಇಷ್ಟ ಬರೋ ಅಧಿಕಾರ ಸ್ವೀಕರಿಸಲ್ಲ ಅಂತ ಇಲ್ಲ, ಅದು ಹೇಳಿದ್ದು ಆಯ್ತು. ಹೊರಗಡೆ ಗೊತ್ತಿಲ್ಲ. ಆದ್ರೆ ಬೆಂಗಳೂರು ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ, ರಾಮಲಿಂಗಾರೆಡ್ಡಿ ಅವ್ರಿಗೆ ಏನ್ ಖಾತೆ ಬೇಕು, ಕೃಷ್ಣಬೈರೇಗೌಡರಿಗೆ ಏನು ಖಾತೆ ಕೊಡಬೇಕು, ಯಾರ್ಯಾರಿಗೆ ಏನಾರು ಕೊಡಬೇಕು ಅಂತ ತೃಪ್ತಿಯಾಗಿ ಅವರೆಲ್ಲ ಅವ್ರ ಇಲಾಖೆ ಕೊಟ್ಟಿರೋದ್ರಿಂದ ಕೆಲಸ ಮಾಡಬೇಕಾಗ್ತದೆ, ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರು ಸೀನಿಯರ್ ಇದ್ದಾರೆ. ಅವರು ಬೆಂಗಳೂರವರೇ ಸ್ಥಳೀಕರಾಗಿದ್ದರಿಂದ ಬೆಂಗಳೂರು ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತೇಳಿ ಅವ್ರ ಆಸೆ ಇತ್ತು. ಮತ್ತು ಹೈಕಮಾಂಡ್ ತೀರ್ಮಾನ ತಗೊಂಡಿರೋ ಪ್ರಕಾರ ನಿನ್ನೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತ. ನಮ್ಮಲ್ಲಿ ಏನಂತ ಡಿಫರೆನ್ಸ್ ಬರಲ್ಲ. ಮುಖ್ಯಮಂತ್ರಿಗಳು ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತಾರೆ.